ಅಡ್ಡ ಮತದಾನ ಮಾಡಿದರೂ ಕೂಡ ಸೋಮಶೇಖರ್ ಸೇಫ್. ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಮಾಹಿತಿ ಏನಿದೆ ಈಗ ರಾಜ್ಯಸಭಾ ಚುನಾವಣೆಯಲ್ಲಿ. ಅಡ್ಡ ಮತದಾನ ಮಾಡಿದರೂ ಕೂಡ ಎಸ್ಟಿಎಸ್ ಅನರ್ಹಗೊಳ್ಳೋದಿಲ್ಲ. ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಎಸ್ಟಿ ಸೋಮಶೇಖರ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ರಾಜ್ಯಸಭಾ ಚುನಾವಣೆ ವಿಧಾನಸಭೆಯ ನಡಾವಳಿಯಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅನರ್ಹಗೊಳ್ಳೋದಿಲ್ಲ. ಪಕ್ಷಾಂತರ ಶಾಸಕರ ವಿರುದ್ಧ ಬೇಕಾದರೆ ಅವರು ಶಿಸ್ತು ಕ್ರಮ ಕೈಗೊಳ್ಳಬಹುದು. ವಿಪ್ ಉಲ್ಲಂಘನೆ ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ, ವ್ಯಾಪ್ತಿಗೆ ಅಂತ. ಬೇಕಾದ್ರೆ ಅವರು ಪಕ್ಷದಿಂದ ಸೋಮಶೇಖರ್ ಅವರನ್ನ ಉಚ್ಚಾಟಿಸಬಹುದು. ಈ ಒಂದು ನಡೆಗೆ ಶಿಸ್ತು ಕ್ರಮ ಅಂತ ಉಚ್ಚಾಟಿಸಬಹುದು, ಆದರೆ ಅನರ್ಹ ಅಂತ ಆಗೋದಿಲ್ಲ. ಇದು ಬಹಳ ಮುಖ್ಯವಾದಂಥ ವಿಚಾರ. ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದರೂ ಕೂಡ ಸೋಮಶೇಖರ್ ಅವರು ಸೇಫ್ ಆಗಿರ್ತಾರೆ ಅನ್ನೋ ವಿಚಾರ. ಇವತ್ತು ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಎರಡು ಹೆಸರುಗಳು ಕೂಡ ಬಹಳ ಚರ್ಚೆಯಲ್ಲಿದ್ದು ಯಾರಿಗೆ ಇವರು ವೋಟ್ ಮಾಡ್ತಾರೆ ಅಂತ. ಸೊ ಈಗ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಅವರು ಕಾಂಗ್ರೆಸ್ಗೆ ಕ್ರಾಸ್ ವೋಟಿಂಗ್ ಮಾಡಿದರೂ ಕೂಡ ಯಾವುದೇ ಲೀಗಲ್ ಸಮಸ್ಯೆ ಆಗಲಿಕ್ಕಿಲ್ಲ. ಬೇಕಾದರೆ ಪಕ್ಷದ ಒಳಗೆ ಪಕ್ಷದ ಒಂದು ಶಿಸ್ತು ಕ್ರಮ ಅಂತ ಹೇಳಿ ಅವ್ರನ್ನ ಉಚ್ಚಾಟನೆ ಬೇಕಾದರೆ ಮಾಡ್ಬೋದು. ಶಿಸ್ತು ಕ್ರಮ, ಪಕ್ಷದ ವಿರುದ್ಧ, ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ನೀವು ಭಾಗವಹಿಸಿದ್ದೀರಿ ಅಂತ. ಆದರೆ ಶಾಸಕ ಸ್ಥಾನ ಏನಿದೆ ಅದು ಅನರ್ಹ ಆಗೋದಕ್ಕೆ ಅವಕಾಶ ಇಲ್ಲ. ಆ ರೀತಿ ಯಾವುದೇ ಒಂದು ಪ್ರೊವಿಷನ್ ಇಲ್ಲ ಅಂತ. ಇದು ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ಅನರ್ಹಗೊಳಿಸಲಾಗುತ್ತಾ ಅನ್ನೋ ಪ್ರಶ್ನೆಗೆ ಈಗ ಉತ್ತರ. ಪಕ್ಷ ಅಂತಹ ಶಾಸಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೋದು. ವಿಪ್ ಉಲ್ಲಂಘನೆ ಪಕ್ಷಾಂತರ ನಿಷೇಧ ಕಾಯ್ದೆ ವ್ಯಾಪ್ತಿಗೆ ಬರೋದಿಲ್ಲ. ಅದು ಒಂದು ಪಕ್ಷದ ನಿರ್ದಿಷ್ಟವಾದಂಥ ಒಂದು ಪೊಲಿಟಿಕಲ್ ಪಾರ್ಟಿಯ ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಅಂತ. ಇದೀಗ ನ್ಯೂಸ್ ಡೆಸ್ಕ್ನಿಂದ ನಮ್ಮ ಪ್ರತಿನಿಧಿ ರಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ. ರಮೇಶ್, ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಎಸ್ ಟಿ ಸೋಮಶೇಖರ್ ಹಾಗೆ ಶಿವರಾಮ್ ಹೆಬ್ಬಾರ್ ವಿಚಾರವಾಗಿ ಪ್ರಶ್ನೆಗಳಿದ್ವು. ಅದರಲ್ಲೂ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಬಿಜೆಪಿಯ ಶಾಸಕರಾಗಿ ಅಂತ. ಹಾಗಾಗಿ ಈ ಪಕ್ಷಾಂತರ ನಿಷೇಧ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದು ಅನ್ವಯ ಆಗುತ್ತಾ? ಇದರ ವಿಚಾರವಾಗಿ ಏನಾದರೂ ಅನರ್ಹಗೊಳಿಸೋದು ಅಂತ ಅವಕಾಶ ಇದೆಯಾ? ಇಲ್ಲ ಪಕ್ಷದೊಳಗೆ ಏನು ಶಿಸ್ತು ಕ್ರಮ ಅದನ್ನು ಮಾತ್ರ ಮಾಡೋಕೆ ಸಾಧ್ಯನಾ? ಅವಿನಾಶ್, ಈಗ ಸುಪ್ರೀಂ ಕೋರ್ಟ್ನ ಒಂದು 2006ರ ಪೂರ್ಣ ಪೀಠದ ಜಡ್ಮೆಂಟನ್ನು ಗಮನಿಸಿದ್ದೇ ಆದರೆ ಸೋಮಶೇಖರ್ ವಿರುದ್ಧ ಯಾವುದೇ ರೀತಿಯಾದಂಥ ಒಂದು ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಕ್ರಮ ಕೈಗೊಳ್ಳೋದು ಕಷ್ಟ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ಹಿಂದೆ ಏನಿತ್ತು ಸೀಕ್ರೆಟ್ ಬ್ಯಾಲೆಟ್ ಸಿಸ್ಟಮ್ ಇತ್ತು. ಆನಂತರ ಹಿಂದೆ NDA ಸರ್ಕಾರ ಇದ್ದಾಗ ಅಲ್ಲಿ ಅಂದರೆ ತೋಡಿಸಿ ಮತ ಹಾಕುವಂಥದ್ದು ಅಂದರೆ ಓಪನ್ ಬ್ಯಾಲೆಟ್ ಸಿಸ್ಟಮನ್ನು ಜಾರಿಗೆ ತಂದರು. ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಒಂದು ತೀರ್ಪು ಕೊಟ್ಟಿದೆ. ಅದರಲ್ಲಿ ಏನು ಹೇಳಿದೆ ಅಂತಂದರೆ ಈ ರೀತಿ ಓಪನ್ ಬ್ಯಾಲೆಟ್ ಸಿಸ್ಟಮಿಂದ ಡೆಮಾಕ್ರಸಿಗೆ ತೊಂದರೆ ಆಗೋದಿಲ್ಲ. ಮತ್ತು ಈ ರೀತಿ ಓಪನ್ ಬ್ಯಾಲೆಟ್ ತೋಡಿಸಿ ಮತ ಹಾಕಿ ಅಕಸ್ಮಾತ್ ಅಡ್ಡ ಮತದಾನ ಆದರೆ ಆಗ ಅದು ಆ್ಯಂಟಿ ಡಿಫೆಕ್ಷನ್ ಲಾ ಅಟ್ರಾಕ್ಟ್ ಆಗೋದಿಲ್ಲ, ಪಕ್ಷಾಂತರ ನಿಷೇಧ ಕಾಯ್ದೆ ಅಟ್ರಾಕ್ಟ್ ಆಗೋದಿಲ್ಲ. ಆದರೆ ಪಕ್ಷ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೋದು. ಅಂದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಸೇರಿದಂತೆ ಯಾವುದೇ ರೀತಿಯಾದಂಥ ಶಿಸ್ತು ಕ್ರಮವನ್ನು ಕೈಗೊಳ್ಬೋದು. ಆದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ನ ಪೂರ್ಣ ಪೀಠ 2006ರಲ್ಲೇ ತೀರ್ಪನ್ನು ಕೊಟ್ಟಿದೆ. ಹೀಗಾಗಿ ಈಗ ಎಸ್ ಟಿ ಸೋಮಶೇಖರ್ ವಿರುದ್ಧ ಏನು ಸ್ಪೀಕರ್ ದೂರು ಕೊಡ್ಬೋದು. ಅಂದರೆ ಒಂದು ರೀತಿ ಒಂದು ಇಂಟರ್ಪ್ರಿಟ್ ಮಾಡ್ಬೋದು. ಏನಂದರೆ ಅವರು ಈ ರೀತಿ ಅಡ್ಡ ಮತದಾನ ಮಾಡೋ ಮೂಲಕ ಪಕ್ಷವನ್ನು ತಾನೇ ಸ್ವಯಂ ಪ್ರೇರಿತರಾಗಿ ತ್ಯಜಿಸಿದ್ದಾರೆ ಅನ್ನುವಂಥ ಒಂದು ಇಂಟರ್ಪ್ರಿಟೇಷನನ್ನು BJP ಪಕ್ಷ ಮಾಡಿ ಒಂದು ದೂರನ್ನು ಕೊಡ್ಬೋದು ಸ್ಪೀಕರ್ಗೆ. ಆದರೆ ಈ ಒಂದು ದೂರನ್ನು ಆಧರಿಸಿ ಕ್ರಮ ಕೈಗೊಳ್ಳೋದು ಕೂಡ ತೀರಾ ಕಷ್ಟಕರ ಅಂತ ಹೇಳ್ಬೋದು. ಯಾಕಂದರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪನ್ನು ಆಧರಿಸಿ ಇವರ ದೂರನ್ನು ಕೂಡ ವಜಾ ಮಾಡ್ಬೋದು. ಯಾಕೆಂತಂದರೆ ಸ್ಪೀಕರ್ಗೆ ಯಾವಾಗ ಅಧಿಕಾರ ಬರುತ್ತೆ ಅಂದರೆ ಹೌಸ್ ಪ್ರೊಸೀಡಿಂಗ್ಸಲ್ಲಿ, ಅಂದರೆ ವಿಧಾನಸಭೆ ಒಳಗಡೆ ಏನಾದರೂ ವಿಪ್ ಜಾರಿಯಾಗಿ ಆ ವಿಪ್ಪನ್ನು ಉಲ್ಲಂಘಿಸಿದ್ರೆ ಆಗ ಸ್ಪೀಕರ್ ಕ್ರಮವನ್ನು ಕೈಗೊಳ್ಬೋದು. ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿ ಅವರು ಅನರ್ಹ ಮಾಡಬಹುದು. ಆದರೆ ಈ ಪ್ರೊಸೀಡಿಂಗ್ಸ್ ಏನಿದೆ ಅಂದರೆ ವೋಟ್ ಮಾಡುವಂಥ ಪ್ರೊಸೀಡಿಂಗ್ಸ್ ಏನಿದೆ ಇದು ವಿಧಾನಸಭೆಯ ಕಾರ್ಯಕಲಾಪದ ಹೊರಗಿನ ಸಂಗತಿ. ಅಂದರೆ ಅವರು MLA ಆಗಿರೋದ್ರಿಂದ ಈ ವೋಟ್ ಹಾಕುವಂಥ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಹೀಗಾಗಿ ಅವರು ಒಂದು ವೋಟ್ ಹಾಕಿದಾಗ ಅದು ಅಡ್ಡ ಮತದಾನ ಆದರೂ ಕೂಡ ಅವ್ರ ವಿರುದ್ಧ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗೋದಿಲ್ಲ ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಎಸ್ ಟಿ ಸೋಮಶೇಖರ್ ಈ ರೀತಿ ಪಕ್ಷ ಅಂದರೆ ಅನರ್ಹತೆಯ ಒಂದು ಭೀತಿಯಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಒಂದು ವೇಳೆ BJP ದೂರನ್ನು ಕೊಟ್ಟರೂ ಕೂಡ ಸ್ಪೀಕರ್ ಅದನ್ನು ರಿಜೆಕ್ಟ್ ಮಾಡ್ಬೋದು. ಯಾಕಂದರೆ ಸುಪ್ರೀಂ ಕೋರ್ಟ್ನ ಈ ಒಂದು ತೀರ್ಪನ್ನು ಆಧರಿಸಿಯೇ ಅವರು ಈ ಒಂದು ದೂರನ್ನು ರಿಜೆಕ್ಟ್ ಮಾಡುವಂಥ ಒಂದು ಅವಕಾಶ ಇರುತ್ತೆ. ಅವಿನಾಶ್, ಧನ್ಯವಾದ ರಮೇಶ್.